ಆಗಸ್ಟ್ 15 ಯಾವ ದಿನಾಚರಣೆ ಎಂದು ಕರೀತಾರೆ? ಕನ್ನಡ ಬರಲ್ಲ. ಈ ತರದವ್ರಿಗೆ ಏನ್ ಮಾಡ್ಬೇಕು? ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಹೇಳ್ತಾರೆ. ಆರ್ಟ್ ತಗೊಂಡು ಹೊಡಿಬೇಕು. ನಮ್ಮ ಆಗಸ್ಟ್ 15 ಯಾವ ದಿನಾಚರಣೆ ಎಂದು ಕರೀತಾರೆ? ನಡು ರಾತ್ರಿ ಸ್ವಾತಂತ್ರ್ಯ ಬಂದರು ಈ ನನ್ನ ಮಕ್ಕಳಿಗೆ ಒಂದ್ ಆನ್ಸರ್ ಗೊತ್ತಿಲ್ಲ. ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಎಲ್ಲಾರ್ಗು ಕನ್ನಡ ಬರುತ್ತೆ. ಎಲ್ಲಿ ಸ್ಟ್ಯಾಂಡರ್ಡ್ ಡೌನ್ ಆಗುತ್ತೆ ಅಂತ ಕನ್ನಡ ಮಾತಾಡಲ್ಲ. ಕನ್ನಡ ಬರುತ್ತಾ? ಐಸ್ ನೋಡಿ ಎಷ್ಟು ಇಗ್ನೋರ್ ಮಾಡ್ತಿದ್ದಾರೆ. ವ್ಯಾಲ್ಯೂ ರೆಸ್ಪೆಕ್ಟೇ ಇಲ್ಲ ಗುರು. ಲವ್ ಯು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋ ಪ್ಲೇಸು MG ರೋಡ್, ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದಿ ಬಿಸಿಯೆಸ್ಟ್ ಅಂಡ್ ಸೂಪರ್ಬ್ ಏರಿಯಾ. ಈ ಪ್ಲೇಸಿಗೆ ನಾನು ಬಂದಿರೋದು ಚಾಲೆಂಜ್ ಮಾಡೋಕ್ಕೆ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡೋಕ್ಕೂ ಬಂದಿದ್ದೀನಿ. ಕನ್ನಡ ಕ್ರಿಯೇಟರ್ಸು ಇಲ್ಲಿ MG ರೋಡಲ್ಲಿ ಬರೋರಿಗೆ ಕನ್ನಡ ಬರಲ್ಲ, ಕನ್ನಡ ಬಂದ್ರೂ ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ವಿಡಿಯೋಗಳು ತುಂಬ ನೋಡಿದ್ದೀನಿ, ತುಂಬ ವೈರಲ್ ಆಗಿದೆ ರೀಸೆಂಟ್ ಆಗಿ. ಅದು ನಿಜಾನ ಸುಳ್ಳ? ರಿಯಾಲಿಟಿಯಲ್ಲಿ ಯಾರು ಮಾತಾಡಲ್ವಾ, ಕನ್ನಡ ಬಂದರೂ ಮಾತಾಡಲ್ಲ ಅನ್ನೋ ಪಾಯಿಂಟ್ನ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಸೊ ಆ ಪಾಯಿಂಟಲ್ಲಿ ನನಗೆ ತುಂಬ ಬೇಜಾರಾಯಿತು. ಅದನ್ನು ಚೆಕ್ ಮಾಡೋಣ ಅಂತಲೇ ನಾನು ಇವತ್ತು MG ರೋಡ್ ಅವ್ರು ಮಾಡಿರೋ ವಿಡಿಯೋ ಎಲ್ಲೆಲ್ಲಿ ಮಾಡಿದಾರೋ ಆ ಪ್ಲೇಸ್ಗಳಿಗೆ ನಾನು ಬಂದಿದ್ದೀನಿ. ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ. ನಾನು ಹೋಗಿ ಚೆಕ್ ಮಾಡ್ತೀನಿ. ರಿಯಾಲಿಟಿ ಏನಿರುತ್ತೋ ಅದನ್ನೇ ನಾನು ಪ್ರೆಸೆಂಟ್ ಮಾಡ್ತೀನಿ. ಅವ್ರು ಹೇಳಿದ ನಿಜ ಇತ್ತು ಅಂತಂದರೆ ಹಂಗೆ ಪ್ರೆಸೆಂಟ್ ಮಾಡ್ತೀನಿ. ಇನ್ ಕೇಸ್ ಆ ಥರ ಇಲ್ಲ ಅಂತಂದರೆ ನೋಡೋಣ ಹೆಂಗಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ತುಂಬ ಕ್ಯೂರಿಯಾಸಿಟಿ ಇದೆ. ಕಮಾನ್ ಗೈಸ್ ಹೋಗೋಣ. ರಿಯಾಲಿಟಿ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಕ್ರೌಡ್ ಇದೆ ಇಲ್ಲೆಲ್ಲ, ನೋಡ್ತಾ ಇರಿ ಹಿಂದೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಬ್ಯುಸಿ ಇರೋ ಜನಗಳನ್ನ ಯಾರನ್ನೂ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವರೇನೋ ಕೆಲಸಗಳಲ್ಲಿ ಇರ್ತಾರೆ, ಬ್ಯುಸಿ ಇರ್ತಾರೆ, ಕೆಲವೊಬ್ರು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ತುಂಬ ಫ್ರೀಯಾಗಿ ಚಿಲ್ ಮಾಡ್ತಿರೋರನ್ನ ನಾನೇ ಅಪ್ರೋಚ್ ಮಾಡ್ತೀನಿ, ಕ್ಯಾಶುವಲಾಗಿ ಹೋಗಿ ಮಾತಾಡ್ತೀನಿ. ನೋಡೋಣ, ಏನೋ ಇದು ಇಂಟರೋಗೇಷನ್ ಥರ ಫೀಲ್ ಆಗೋಕ್ಕೆಲ್ಲ ನಾನು ಬಿಡಲ್ಲ. MG ರೋಡ್ ಅಂದ್ರೇ ಒಂದು ವೈಬು, MG ರೋಡ್ ಅಂದ್ರೇ ಒಂದು ಸೆಲೆಬ್ರೇಷನ್ನು. ಎಕ್ಸ್ಕ್ಯೂಸ್ ಮಿ ಗೈಸ್, ಐ ಆಮ್ ಡೂಯಿಂಗ್ ಎ ಚಾಲೆಂಜ್ ವಿಡಿಯೋ ಫಾರ್ ಮೈ ಯೂಟ್ಯೂಬ್ ಚಾನಲ್. ಆರ್ ಯು ಇಂಟ್ರೆಸ್ಟೆಡ್ ಟು participate? Okay, take this mic. Okay, the challenge is very simple. Do you know ABCD till Z? Yeah. Okay, you have to tell it in reverse. If you win the challenge, I'll take you one flower for you. Oh, is it? Yeah. Okay, sure. Okay. Yeah. Try. No, you are right. Come this side, guys. Y, X, W, Q. Go on. Oh, you'll have 2 attempts. Okay, again. Okay, recall it. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ZXY. Ha. Not ZXY. ZY. Oh shit. ZYX. Next. W. W. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್. Thank you. Okay, thank you so much guys. ಕನ್ನಡ ಬರುತ್ತಾ ನಿಮ್ಗೆ? ಕನ್ನಡ ಬರುತ್ತಾ? ಕನ್ನಡದವರ ನೀವು? ಮೊದಲೇ ಹೇಳ್ಬೇಕು ತಾನೆ. ರಿಯಲಿ ನಾವು ನಿಮ್ ಕನ್ನಡ ಬರಲ್ಲ ಅನ್ಕೊಂಡಿದ್ದೆ ಆಕ್ಚುಲಿ ಸಮ್ಥಿಂಗ್. ಓಕೆ, ಕನ್ನಡ ಬರುತ್ತಲ್ಲ. ಓಕೆ, ನಾನೇನ್ ಅನ್ಕೊಂಡಿದ್ದೆ ಕನ್ನಡ ಬಂದಿಲ್ಲ ಅಂದ್ರೆ ಅವ್ರಿಗೆ ಕನ್ನಡ ಹೇಳ್ಕೊಡೋಣ ಲಾಸ್ಟ್ ಅಲ್ಲಿ 1-2 ಲೈನ್ಸ್ ಅಂತ ಅನ್ಕೊಂಡಿದ್ದೆ. ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಚಾಲೆಂಜ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ. ಓಕೆನಾ? ಓಕೆ, ಚಾಲೆಂಜ್ ಹೆಂಗಿತ್ತು? ಚೆನ್ನಾಗಿತ್ತಾ? ಕ್ರೇಜಿ ಆಗಿತ್ತಾ? ಟಫ್ ಆಗಿತ್ತಾ? Crazy ಆಗಿದೆ. ಸ್ಟ್ರೈಟ್ ಆಗಿ ABCD 10 ಟೈಮ್ಸ್ ಹೇಳಂದ್ರು ಹೇಳ್ತೀರಾ, ಬಟ್ ರಿವರ್ಸ್ ಆಗಿ ಒಂದು 10 ಲೆಟರ್ಸ್ ಹೇಳೋದ್ ಕಷ್ಟ ಆಗುತ್ತೆ. ಸೊ ದಟ್ ಇಸ್ ಹೌ ಬ್ರೈನ್ ಟ್ರಿಕ್ಸ್ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ನಿಮ್ಮ ಹೆಸರು? ಜೋಶಿತಾ. ದೀಪ್ತಿ. ಧೃತಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ, ಬಾಯ್. Bye. Bye. I am doing a challenge video. Do you want to participate in it? Very simple challenge. Can you complete? ಅವ್ರು ಕಂಪ್ಲೀಟ್ ಮಾಡಕ್ ಆಗಲ್ಲ ಗೈಸ್, ಅದಕ್ಕೋಸ್ಕರ ಇಲ್ಲ ಅಂತ ಹೊರಟೋಗ್ಬಿಟ್ರು. ಸ್ಪೈಡರ್ ಮ್ಯಾನ್ ಜೊತೆ ಚಾಲೆಂಜ್. ಡು ಯು ನೋ ಕನ್ನಡ? ಕನ್ನಡ ಬರುತ್ತಾ? ಓಕೆ ಬ್ರದರ್, ಏನಿಲ್ಲ, ಚಾಲೆಂಜ್ ಸಿಂಪಲ್. ABCD Z ವರ್ಗು ಬರುತ್ತಲ್ಲ, ಅದನ್ನ ರಿವರ್ಸ್ ಆಗಿ ಹೇಳ್ಬೇಕು. ರಿವರ್ಸ್ ಆಗಿ A ವರ್ಗು ಹೇಳಿದ್ರೆ ಗೊತ್ತು. ಹೇಳ್ತೀರಾ? ರಿಯಲಿ? ಮತ್ತೆ ಮಿಸ್ಟೇಕ್ ಮಾಡಬಾರ್ದು. ಓಕೆ, ಡನ್. ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ ನಮ್ಮ ಮ್ಯಾಮ್, ಇವಾಗ ಯೂಸ್ ಆಗ್ತಿದೆ. ಹೇಳಿ. ZYXWVUTSRQPL FEDCBA. ಹಾ, ಸ್ಲೋ ಹೇಳಿ. ZYXWVUTSRQM RQ ಇಲ್ಲ. FEDCBA. ಇರಿ ಒಂದ್ ನಿಮಿಷ, ನನಗೆ ಕನ್ಫ್ಯೂಸ್ ಮಾಡ್ಬಿಟ್ರು. ಓಕೆ, ನಾನು ಸ್ಲೋ ಆಗಿ ಹೇಳಿ.
ಚೆಕ್ ಮಾಡ್ಕೊಂತೀನಿ. ZYXWVUTS R ಸ್ಟಕ್ ಆಗ್ಬಿಟ್ರು, ಸ್ಪೈಡರ್ ಮ್ಯಾನ್ ಸ್ಟಕ್ ಆಗ್ಬಿಟ್ಟಿದ್ದಾರೆ ಮತ್ತೆ. NMLIHJFEDCBA. ಸೂಪರ್ ಟ್ರೈ ಬ್ರೋ, ನಮ್ ಕಡೆಯಿಂದ ನಿಮ್ಗೊಂದು ಚಾಕ್ಲೇಟ್. ಸೊ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾರಾ? ಇವರು ಸರ್ ಪಾರ್ಟಿಸಿಪೇಟ್ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಏನಾಗಲ್ಲ. ಗೈಸ್, ಸ್ಪೈಡರ್ ಮ್ಯಾನ್ ಅವರು ರಿಯಲಿ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಆಲ್ಮೋಸ್ಟ್ ಹೇಳ್ಬಿಟ್ರು ಅನ್ಕೊಂಡೆ, ಚೂರ್ ಮಿಸ್ ಮಾಡಿದ್ರು, ಬಟ್ ಸೂಪರ್ ಟ್ರೈ. ನಾನು ಇಲ್ಲಿವರೆಗೂ ಬರ್ತಾರೆ ಅಂತ ಬನ್ನಿ ಬ್ರೋ. ಇಲ್ಲಿ ಡು ಯು ವಾಂಟ್ ಟು ಪಾರ್ಟಿಸಿಪೇಟ್ ಚಾಲೆಂಜ್? What challenge? ಟೇಕ್ ಇಟ್, ಐ ವಿಲ್ ಗಿವ್ ಯು ದ ಚಾಲೆಂಜ್. ಕನ್ನಡ ಬರುತ್ತಾ? ಬರುತ್ತಲ್ವಾ? ಚಾಲೆಂಜ್ ಏನು ಅಂದ್ರೆ ಸಿಂಪಲ್, ABCD Z ವರ್ಗು ಬರುತ್ತಲ್ಲ, ಅದನ್ನ Z ಇಂದ A ವರ್ಗು ಹೇಳ್ಬೇಕು. ಆರಾಮಾಗಿ ಹೇಳಿ. ZYWV. ಎಕ್ಸೆಲ್ ಆಯ್ತು. ಎಕ್ಸ್ ಮರ್ತ್ಬಿಟ್ರಾ? ಎಕ್ಸ್ ನೇ ಮರ್ತ್ಬಿಟ್ರೆ ಹೆಂಗೆ? ಹೆಂಗಿತ್ತು ಚಾಲೆಂಜ್? ಚೆನ್ನಾಗಿತ್ತಾ? ಎಲ್ಲಾರು ಚಾಲೆಂಜ್ ಕೊಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ, ಅಷ್ಟು ಈಸಿ ಆಗಿತ್ತಾ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತಾ? ಈಸಿ ಆಗಿತ್ತಾ? ಆದ್ರೆ ಫೇಲ್ ಆಗ್ಬಿಟ್ಟಿದ್ದೀನಿ. ಇನ್ನೊಂದ್ಸರಿ ಟ್ರೈ ಮಾಡ್ತೀರಾ? ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗೈಸ್, ನೀವು ಟ್ರೈ ಮಾಡ್ತೀರಾ? ತಗೊಳ್ಳಿ ಸರ್, ಇಟ್ಕೊಳ್ಳಿ ಸರ್, ಮೈಕ್ ಇಟ್ಕೊಳ್ಳಿ ಸರ್. ಓಕೆ ಸರ್, ಕನ್ನಡ ಬರುತ್ತಲ್ವಾ? ಬರುತ್ತೆ ಸರ್, ಚಾಲೆಂಜ್ ಏನು ಅಂದ್ರೆ Z ಇಂದ A ವರ್ಗು ಎಲ್ಲ ಆಲ್ಫಾಬೆಟ್ಸ್ ನ ಹೇಳ್ಬೇಕು. ಹೇಳ್ತೀರಾ? ಡನ್. ರೆಡಿ ಗೈಸ್? ಸರ್ ಹೇಳ್ತಿದಾರಂತೆ, ನೋಡೋಣ. ಇಂಡಿಯಾ ಟಿ ಶರ್ಟ್ ಹಾಕೊಂಡ್ ಬಂದಿದ್ದಾರೆ ಇವತ್ತು, ಇಂಡಿಯನ್ ಪ್ಲೇಯರ್ ತರ. ನೋಡೋಣ ಏನ್ ಮಾಡ್ತಾರೆ ಅಂತ. ಸ್ಟಾರ್ಟ್ ಮಾಡಿ ಬ್ರದರ್. ZYXVW ಬಿಟ್ಬಿಟ್ರಿ. ಆರಾಮಾಗಿ ಹೇಳಿ, ಓಕೆನಾ? ಯಾರು ಕಂಪ್ಲೀಟ್ ಮಾಡಿಲ್ಲ, ತುಂಬಾ ಟಫ್ ಇದೆ ಚಾಲೆಂಜ್. ನಾನ್ ಮಾಡ್ತೀನಿ ಬಟ್ ನಾನೇ ಚಾಲೆಂಜ್ ತಗೊಂಡ್ ನಾನೇ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ನಾನು ಇವ್ರಿಗೆ ಕೊಟ್ಟಿದ್ದೀನಿ. ಓಕೆ ಗೈಸ್? LKJ. ನೈಸ್. ಹೆಂಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಚಾಲೆಂಜ್ ವಿಡಿಯೋ? ನಾರ್ಮಲ್ ಆಗಿತ್ತಾ, ಈಸಿ ಆಗಿತ್ತಾ, ಸಮಥಿಂಗ್ ಬ್ರೈನ್ ಗೆ ಚಾಲೆಂಜಿಂಗ್ ಆಗಿತ್ತಾ? ಹೌದು, ಸ್ವಲ್ಪ ಬ್ರೈನ್ ಗೆ ಚಾಲೆಂಜಿಂಗ್ ಇತ್ತು. ಓಕೆ, ಚೆನ್ನಾಗಿತ್ತು. ಓಕೆ, ಸೂಪರ್ ಸರ್. ಆಲ್ ದಿ ಬೆಸ್ಟ್ ನಿಮ್ಮ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. Z ವರ್ಗು ಬರುತ್ತಾ? Z ಇಂದ A ವರ್ಗು ಹೇಳ್ಬೇಕು. ವಿನ್ ಆದ್ರೆ ನಿಮ್ಗೆ ಏನೋ ಪ್ರೈಸ್ ಕೊಡ್ತೀನಿ, ಪಾರ್ಟಿಸಿಪೇಟ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ತೀನಿ. Z ಇಂದ A ವರ್ಗು ಹೇಳ್ಬೇಕು. ಫಸ್ಟ್ ABCD Z ವರ್ಗು ಹೇಳ್ಬಿಡಿ. Voice. ABCDFGHLMNOPQRSTUVWXYZ. ಓಕೆ, ಇವಾಗ ಹಾಫ್ ಹೇಳಿದ್ರು ಪ್ರೈಸ್ ಕೊಡ್ತೀನಿ ನಿಮ್ಗೆ, ಅರ್ಧ ವರ್ಗ ಹೇಳಿದ್ರು ಪ್ರೈಸ್ ಕೊಡ್ತೀನಿ. ಏನ್ ಈ ತರ ಟ್ಯಾಲೆಂಟ್ ಕೊಟ್ಬಿಟ್ಟಿದ್ದೀರಾ? ಟ್ರೈ ಮಾಡಿ ಅಟ್ಲೀಸ್ಟ್. ZYX. ಹಾ, ಬರ್ತಾ ಇಲ್ಲ. ನಿಜವಾಗ್ಲೂ ಬರ್ತದೆ. ಇಲ್ಲ. ಟಫ್ ಇದೆಯಾ ಚಾಲೆಂಜ್? ಹೌದು. ಇವಾಗ ನಂಬರ್ಸ್ ಆದ್ರೆ ಈಸಿ ಹೇಳ್ಬಿಡ್ಬೋದಲ್ಲ, 1 ಇಂದ 10 ಅಂದ್ರೆ 10 ಇಂದ 1 ವರ್ಗು ಈಸಿಯಾಗಿ ಹೇಳ್ಬಿಡ್ಬೋದು. ಹೇಳ್ತೀನಿ. ಬಟ್ ABCD ಹೇಳಕ್ಕೆ ಅದೇ ಹೇಳಕ್ ಆಕ್ಚುಲಿ ಇದು ಬ್ರೈನ್ ಚಾಲೆಂಜ್ ಮಾಡ್ತಾ ಇರೋದು, ಅಷ್ಟು ಈಸಿ ಇಲ್ಲ. ಕಷ್ಟ. ನೀವು ಚೆನ್ನಾಗಿ ಟ್ರೈ ಮಾಡಿ, ಅಟ್ಲೀಸ್ಟ್ ಏನಾದ್ರು ಒಂದು ಲೆವೆಲ್ ವರೆಗೂ ZYX. ನೋಡೋಣ ಗೈಸ್ ಎಷ್ಟು ಎಲ್ಲಿವರೆಗೂ ಬರ್ತಾರೆ ಅಂತ ಇವರು. ಬರ್ತಾನೆ ಇಲ್ಲ, ಮೈಂಡೇ ಬ್ಲಾಕ್ ಆಗ್ಬಿಡ್ತು. ಬರ್ತಾ ಇಲ್ಲ ಬಿಡಿ. ಓಕೆ, ಥ್ಯಾಂಕ್ ಯು. ಯಾವ ಊರು ನೀವು? ಕೇರಳ. ಕನ್ನಡ ಮಾತಾಡ್ತಿರಲ್ಲ? ಮಾತಾಡ್ತೀನಿ. ಎಷ್ಟು ವರ್ಷದಿಂದ ಇದ್ದೀರಾ ಬ್ಯಾಂಗ್ಳೂರಲ್ಲಿ? 3 years. 3 years. ಓಕೆ, ಇಲ್ಲಿ ಬ್ಯಾಂಗ್ಳೂರ್ಗೆ 3 years 2 years 3 years ಇಂದ ಬಂದು ಕನ್ನಡ ಬರ್ದೇ ಇರೋರ್ಗೆ ನೀವೇನ್ ಹೇಳ್ತೀರಾ? ಕನ್ನಡ ಕಲೀರಿ ಅಂತ ಹೇಳ್ತೀನಿ. ನಾನು ಪ್ರಾಪರ್ ಬಂದ್ಬಿಟ್ಟು ಕೇರಳನೇ. ಓಕೆ, ನನಗೆ ಕನ್ನಡ ಹುಡುಗರು ಅಂದ್ರೆ ತುಂಬಾ ಇಷ್ಟ. ಓಕೆ, ಮದ್ವೆ ಮಾಡ್ಕೊಂಡು ಕನ್ನಡ ಹುಡುಗ ಮದ್ವೆ ಮಾಡ್ಕೊಳ್ಳೋದು ಕನ್ನಡದವ್ರನ್ನೇ. ಓಕೆ, ಮದ್ವೆ ಆಗಿದೆ ಅಲ್ವಾ? ಮದ್ವೆ ಆಗಿಲ್ಲ ರೀ, ಯಾಕ್ರಿ? ಇನ್ನು ಹುಡುಗಿ. ಓಕೆ 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 ಫೈನ್. ನಾನು ಮದ್ವೆ ಆಗಿರೋ ಹುಡುಗನು ಕನ್ನಡನೇ ಅಂತಂದ್ರಲ್ಲ, ಸೊ ಇಲ್ಲ ಮದ್ವೆ ಮಾಡ್ಕೋಬೇಕು. ಓಕೆ, ಸೊ ಕನ್ನಡದ ಹುಡುಗನೇ ಮದ್ವೆ ಮಾಡ್ಕೊಂಡ್ರೆ ಸೂಪರ್. ನೀವು ನಿಜವಾಗ್ಲೂ ಫೈನಲಿ ಒಬ್ರು ಸಿಕ್ಕಿದ್ರಪ್ಪ ನಮ್ ಕನ್ನಡದವ್ರ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿರೋರು ಕೇರಳದಿಂದ. ಥ್ಯಾಂಕ್ ಯು ನಿಮ್ ಟೈಮ್ ಕೊಟ್ಟಿದ್ಕೆ. ಸೊ ನಮ್ ಕಡೆಯಿಂದ ನಿಮ್ಗೊಂದು ಚಾಕ್ಲೇಟ್. ನಿಮ್ ಎಫರ್ಟ್ ಹಾಕಿದೀರಾ, ಕನ್ನಡದ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದೀರಾ, ಅದು ಕೇರಳದವರಾಗಿ ಹೇಳಿದೀರಾ. ಅಂಡ್ ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೆ MG ರೋಡ್ ಅಲ್ಲಿ, ಕ್ರಿಯೇಟರ್ಸ್, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್
ಬೇರೆ ಪೀಪಲ್ನ ಅಪ್ರೋಚ್ ಮಾಡ್ತಾರೆ, ಅವ್ರು ರೆಸ್ಪಾನ್ಸ್ ಮಾಡಲ್ಲ, ಸೊ ಅವ್ರಿಗೆ ಬೈತಾ ಇರ್ತಾರೆ. ಸೊ ಅದು ತಪ್ಪಾ ರೈಟಾ ನಿಮ್ ಪ್ರಕಾರ? ತಪ್ಪಲ್ವಾ? ಸೊ ಅವರು 1-2 days ಆಗಿ ಟ್ರಿಪ್ಗೆ ಬಂದಿರ್ಬೋದು, ಸೊ ಏನೋ ಬಿಸಿಲಿ ಇರ್ಬೋದು, ಸೊ ಅವ್ರಿಗೆ ಮಾತಾಡಕ್ ಆಗಿರಲ್ಲ, ಕೆಲವೊಬ್ರಿಗೆ ಲ್ಯಾಂಗ್ವೇಜ್ ಬಂದಿರಲ್ಲ, ಸೊ ಅವ್ರಿಗೆಲ್ಲ ನಾವು ಬೈಯೋದು ತಪ್ಪಾಗುತ್ತಲ್ವಾ? ನೋಡಿ ಗೈಸ್, MG ರೋಡ್ ಅಲ್ಲಿ ತುಂಬಾ ಜನ ನಮ್ ಕನ್ನಡ ಕ್ರಿಯೇಟರ್ಸ್ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ರು. ನಾನು ರಿಯಾಲಿಟಿ ಚೆಕ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದನೂ ಬಂದಿದ್ದೆ, ಅಂಡ್ ಇಲ್ಲಿ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಉದ್ದೇಶದಿಂದನೂ ಬಂದಿದ್ದೆ. ತುಂಬಾ ಜನ ಮಾತಾಡಿಸ್ದೆ, ಅವ್ರೆಲ್ಲರಿಗೂ ಮಾತಾಡ್ಸಕ್ ಇಷ್ಟ ಇದೆ. ಕನ್ನಡ ಬರುತ್ತೆ, ಕೆಲವೊಬ್ರು ಹೇಳ್ತಾ ಇರ್ತಾರೆ ಕನ್ನಡ ಬಂದ್ರು ಕನ್ನಡ ಮಾತಾಡಲ್ಲ ಅಂತ. ನೋಡಿ, ಇಲ್ಲಿ ಕೇರಳದಿಂದ ಬಂದು ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡಿದ್ದಾರೆ. ಸೊ ಆನ್ಲೈನ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡೋದೆಲ್ಲ ನಿಜ ಅಲ್ಲ, ರಿಯಾಲಿಟಿನೂ ನೋಡ್ಬೇಕಾಗುತ್ತೆ. ಯಾರು ಆ ನೆಗೆಟಿವ್ ನ ಜಾಸ್ತಿ ಫೋಕಸ್ ಮಾಡಬೇಡಿ, ಪಾಸಿಟಿವ್ ನ ಫೋಕಸ್ ಮಾಡಿ. ಓಕೆನಾ ಗೈಸ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಹೆಂಗಿತ್ತು ವಿಡಿಯೋ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ನೀವು ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಒನ್ ಆಫ್ ದಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಮಾಡಿದೆ ನಾನು ಇವತ್ತು. ಒಂದು ರಿಯಾಲಿಟಿ ಚೆಕ್ ಮಾಡಕ್ ಬಂದಿದೆ ಅಂತ ನಿಮಗೆ ಮೊದಲೇ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಫೈನಲಿ ಅದನ್ನು ಚೆಕ್ ಮಾಡಿದೆ. ನನಗೆ ಯಾವುದೇ ಥರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ ಗೈಸ್, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರನ್ನೂ ಮಾತಾಡಿಸ್ದೆ, ತುಂಬ ಜನನ ಮಾತಾಡಿಸ್ದೆ ನಾನು ಹೋಗಿ. ನಾನು ಆ್ಯಕ್ಚುಲಿ ಕನ್ನಡ ಬರಲ್ವೇನೋ ಅನ್ನೋ ಥರನೇ ಹೋಗಿ ಮಾತಾಡಿಸ್ದೆ ಅವ್ರನ್ನೆಲ್ಲ. ಆಮೇಲೆ ಅವರೇ ಪ್ರೌಡಾಗಿ ಹೇಳ್ಕೊಂಡ್ರು ಕನ್ನಡ ಬರುತ್ತೆ ನಮಗೆ, ನಾವು ಕನ್ನಡದವರು ಅಂತ ಹೇಳಿದ್ರು. ಕನ್ನಡದವರೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲಿ ಚೆನ್ನಾಗಿ ಸೂಪರಾಗೆ ಮಾತಾಡ್ತಾ ಇದ್ದಾರೆ, ಎಲ್ಲ ಪ್ರೌಡಾಗೆ ಮಾತಾಡ್ತಾ ಇದ್ದಾರೆ. ನಾನು ವಿಡಿಯೋ ನೋಡಿದ ಥರ ಇಲ್ಲಿ ಏನೂ ಇಲ್ಲ. ಇಲ್ಲಿ ಯಾರನ್ನೂ ನಾನು ಇಂಟೆನ್ಷನಲಿ ಟಾರ್ಗೆಟ್ ಮಾಡಬೇಕು ಅನ್ನೋದೇನಿಲ್ಲ, ಉದ್ದೇಶ ಏನಿಲ್ಲ ಗೈಸ್. ಯಾಕಂದರೆ ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿರೋ ವಿಷಯ. MG ರೋಡಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜಧಾನಿಯಲ್ಲಿ, ಒನ್ ಆಫ್ ದಿ ಟಾಪ್ ಏರಿಯಾದಲ್ಲಿ ನಮ್ಮ ಕನ್ನಡದವರು ಕನ್ನಡನೇ ಮಾತಾಡಲ್ಲ, ಕನ್ನಡ ಮಾತಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋದೊಂದು, ಕನ್ನಡ ಬಂದರೂ ಮಾತಾಡಲ್ಲ ಅನ್ನೋ ಒಂದು ಪಾಯಿಂಟ್ನ ಸ್ಟ್ರೆಸ್ ಮಾಡಿ ಹೇಳೋದ್ರಿಂದ ನನಗೆ ಅದು ಅಟೆನ್ಷನ್ ಬಂತು ಆ ವಿಡಿಯೋ ಮೇಲೆ. ಬಿಟ್ಟರೆ ನನಗೆ ಬೇರೆ ಏನೂ ಇರಲಿಲ್ಲ ಗೈಸ್. ಅವರೆಲ್ಲ ಚೆನ್ನಾಗೇ ಮಾಡ್ತಾಯಿದ್ರು ವೀಡಿಯೋಸು, ಅವರೆಲ್ಲ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು. ನಾನು ಅವ್ರ ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದೀನಿ. ಒಳ್ಳೊಳ್ಳೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಒಳ್ಳೆ ಪಬ್ಲಿಕ್ ಇಂಟರಾಕ್ಷನ್ಸ್ ಮಾಡ್ತಾ ಇರ್ತಾರೆ, ಚೆನ್ನಾಗಿದೆ ಅಂತಲೇ ನಾನು ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾನೆ ಇದ್ದೆ. ಬಟ್ ಒನ್ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಅವರು August 15th ಒಂದು ಕ್ವಶನ್ಸ್ ಕೇಳ್ತಾರೆ. August 15th ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅವರು ಒಂದು 4 days ಮುಂಚೆ ಬಂದಿರ್ತಾರೆ. August 15 ನಿಮ್ಗೆ ಗೊತ್ತಾ ಏನು ಅಂತ ಕೇಳ್ತಾ ಇರ್ತಾರೆ ಗೈಸ್. ಅಲ್ಲಿ ಕೆಲವೊಬ್ರು ಆನ್ಸರ್ ಮಾಡ್ತಾರೆ, ಕೆಲವೊಬ್ರು ಆನ್ಸರ್ ಮಾಡಲ್ಲ. ಅವ್ರಿಗೆಲ್ಲ ಗೊತ್ತಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಬಂದು ಯಾರಾದರೂ ಕ್ವಶನ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕಾ ಮಾಡಬಾರ್ದಾ ಏನು ಅನ್ನೋದು ಅವ್ರಿಗೆಲ್ಲ ಐಡಿಯಾನೇ ಇರಲ್ಲ ಗೈಸ್. ಇಮಿಡಿಯೇಟ್ ಆಗಿ ಯಾರಿಗೂ ಬರಲ್ಲ. ಈವನ್ ಸಡನ್ ಆಗಿ ಯಾರೋ ಬಂದು ನಮ್ಗೆ ಸಡನ್ ಆಗಿ ಮೈಕ್ ಇಟ್ಬಿಟ್ಟು ಏನೋ ಕೇಳ್ಬಿಟ್ರು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು. ಅದಕ್ಕೋಸ್ಕರ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ಇಗ್ನೋರ್ ಮಾಡ್ತಾರೆ. ಇವಾಗ ಅವ್ರ ಲ್ಯಾಂಗ್ವೇಜಲ್ಲೇ ಕೇಳಿದರೆ ಅವ್ರು ಆನ್ಸರ್ ಮಾಡ್ಬೋದಿತ್ತೇನೋ, ಅವ್ರಿಗೆ ಗೊತ್ತಿಲ್ಲ. ನಾವು ಸಡನ್ ಆಗು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಇವಾಗ ತುಂಬ ಜನ, ನಾನು ನಾನು ಒಪ್ಕೊತೀನಿ ಗೈಸ್, ಇಲ್ಲಿ 2 ವರ್ಷ 3 ವರ್ಷ ಆದ್ಮೇಲೆ ಬಂದಿರೋರು ಕನ್ನಡ ಕಲಿತಿಲ್ಲ, ಕನ್ನಡ ಮಾತಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ 100% ನೀವು ಹೇಳ್ಬೋದು ಕನ್ನಡ ಕಲಿಬೇಕು, ಕನ್ನಡ ಮಾತಾಡ್ಬೇಕು ನೀವು ಅಂತೇಳಿ ಹೇಳೋ ಜವಾಬ್ದಾರಿ ನಮ್ದಿದೆ, ನಮ್ಮ ಕನ್ನಡಿಗರದಿದೆ. ಯಾಕಂದ್ರೆ ನಮ್ಮ ಭಾಷೆ ಮೇಲೆ ನಮಗೆ ಅಷ್ಟೊಂದು ಅಭಿಮಾನ ಇರಲೇಬೇಕು, ನಮ್ಗೆ ಅಷ್ಟೊಂದು ಜವಾಬ್ದಾರಿನೂ ಇರಲೇಬೇಕು. ನಮ್ಮ ಕರ್ನಾಟಕಕ್ಕೆ ಬಂದಮೇಲೆ ನಮ್ಮ ಕನ್ನಡ ಕಲಿಲೇಬೇಕು. ತುಂಬ ವರ್ಷಗಳಿಂದ ಇದ್ಮೇಲೆ ಅವರು ಇಲ್ಲಿ ಎಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ, ಎಲ್ಲ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಲೈಫ್ನ ಇಲ್ಲಿ ಕಟ್ಕೊಂಡಿದ್ದಾರೆ ಅಂದಮೇಲೆ ಅವ್ರು ಆಬ್ವಿಯಸ್ಲಿ ಮಾಡಬೇಕಾಗುತ್ತೆ ಗೈಸ್, ಕಲಿಬೇಕಾಗುತ್ತೆ. ನೈಸ್ ಟ್ರೈ. ಸೊ ಸಡನ್ ಆಗಿ ಹೋಗಿ ಮೈಕ್ ಹಿಡಿದ್ಬಿಟ್ಟು ಎಲ್ಲರ ಹತ್ರನೂ August 15 ಬಗ್ಗೆ ಹೇಳಿ ಅಂತ ಕೇಳೋದು, ಅವ್ರು ಅದಕ್ಕೆ ರೆಸ್ಪಾನ್ಸ್ ಮಾಡದೇ ಇರೋದು, ಸೊ ವೆಲ್ ಆ್ಯಂಡ್ ಗುಡ್, ಅದೆಲ್ಲ ಏನೂ ತಪ್ಪಿಲ್ಲ. ಬಟ್ ಇವ್ರು ಬೈದಿರೋದು ನಿಜವಾಗ್ಲೂ ತಪ್ಪು. ಯಾಕಂದರೆ ಇಲ್ಲಿರೋ ಕೆಲವೊಬ್ರು ವಾಂಟೆಡ್ಲಿ ಇಂಟೆನ್ಷನಲಿ ಅವರು ಯಾರು ಬರಲ್ಲ ಅವ್ರ ಹತ್ರನೇ ಹೋಗಿ ಕ್ವಶನ್ನ ಕೇಳಿ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಅದನ್ನೇ ಮಾಡ್ಕೊಂಡು ಹೋಗಿದ್ದಾರೆ ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟಾರ್ಗೆಟ್ ಮಾಡ್ತಾ ಇಲ್ಲ, ಅವ್ರು ಯಾರಂತನೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಕನ್ನಡ ಕ್ರಿಯೇಟರ್ಸು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಆ ಉದ್ದೇಶ ಇತ್ತು. ನನಗೆ ಅದೇ ಥರನೇ ಇತ್ತು, ಅವ್ರ ಬಗ್ಗೆ ಎಲ್ಲ ಒಳ್ಳೆ ಒಪಿನಿಯನ್ನೇ ಇತ್ತು. ಅವ್ರು ಆ ಥರ ಮಾಡಿರೋದು ನನಗೆ ಬೇಜಾರಾಗಿರೋದಕ್ಕೋಸ್ಕರನೇ ನಾನು ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದಿರೋದು. ಇಲ್ಲಿ ತುಂಬ ಜನ ಯಾವುದ್ಯಾವುದೋ ಕೆಲಸಕ್ಕೆ ಬಂದಿರ್ತಾರೆ, ಒಂದು 2 days ಮಟ್ಟಕ್ಕೆ ಬೆಂಗಳೂರಿಗೆ ವಿಸಿಟ್ ಮಾಡೋರು ಇರ್ತಾರೆ, ಎಲ್ಲೆಲ್ಲೋ ಪ್ಲೇಸಿಂದ ಬ್ಯಾಂಗ್ಳೂರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರ್ತಾರೆ, ಇಲ್ಲ ಯಾವುದೋ ರಿಲೇಟಿವ್ನ ಮಾತಾಡ್ಸೋಕ್ಕೆ ಬಂದಿರ್ತಾರೆ. ಇನ್ನೂ ತುಂಬ ಬೇರೆ ಬೇರೆ ಕೆಲಸಗಳ ಮಧ್ಯೆ ಒಂದು ವಾರಕ್ಕೆ ಒಂದು 10 ದಿನ ಮಟ್ಟಕ್ಕೆ ಬೆಂಗಳೂರಿಗೆ ಬಂದು ಅವರೆಲ್ಲ ಏನು ಮಾಡ್ತಾರೆ ಗೈಸ್ ಫ್ರೀ ಟೈಮಲ್ಲಿ? ಆಬ್ವಿಯಸ್ಲಿ ಒಳ್ಳೊಳ್ಳೆ ಏರಿಯಾಗಳನ್ನ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತಾರೆ. ಅವ್ರಿಗೆಲ್ಲ ಕನ್ನಡ ಕಲ್ತ್ಕೊಂಡೇ ಬರಬೇಕು. 10 ದಿನಕ್ಕೆ ಬಂದ್ರೂ ಕನ್ನಡ ಕಲ್ತ್ಕೊಂಡೇ ಬರಬೇಕು, 2 ದಿನಕ್ಕೆ ಬಂದರೂ ಕನ್ನಡ ಕಲ್ತ್ಕೊಂಡೇ ಬರಬೇಕು, ನಾವು ಕೇಳಿದ ತಕ್ಷಣ ಆನ್ಸರ್ ಮಾಡಲೇ ಬಿಡಬೇಕು ಅನ್ನೋದು ಎಷ್ಟು ಸರಿ ನೀವೇ ಹೇಳಿ? ಯಾಕಂದರೆ ನಾನು ಮಾತಾಡ್ಸಿದ್ದೀನಿ, ತುಂಬ ಜನನ ಮಾತಾಡ್ಸಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಚೆಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಯಾರು ನನಗೆ ಆ ಥರ ಏನೂ ಅನಿಸ್ಲೇ ಇಲ್ಲ, ನನಗೇನು ನೆಗೆಟಿವ್ ಥರ ಬರಲೇ ಇಲ್ಲ. ಯಾಕಂದರೆ ಆ ವಿಡಿಯೋ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಕೊಟ್ರೆ ಆಯಿತು. ನಮ್ಮ ಕನ್ನಡದವ್ರು ಕಮೆಂಟ್ ಸೆಕ್ಷನಲ್ಲೆಲ್ಲ ತುಂಬ ಬೈತಾ ಇದ್ರು.
ಅವರು ವಿಡಿಯೋ ನೋಡಿದ ತಕ್ಷಣ ಅದೇ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ ಗೈಸ್. ನಮ್ಮ ಕನ್ನಡದವರು ಭಾಷೆ ಅಂತ ಬಂದರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತಾರೆ, ಇಮಿಡಿಯೇಟ್ ಆಗಿ ಸಪೋರ್ಟ್ ಕೊಡ್ತಾರೆ. ಯಾಕಂದ್ರೆ ಅಷ್ಟು ಅಭಿಮಾನ ಇದೆ ನಮ್ಮ ಬಗ್ಗೆ. ಯಾರಾದರೂ ಏನಾದರೂ ನಮ್ಮ ಭಾಷೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರು ಹಿಂದೂ ಮುಂದೆ ಏನು ಯೋಚನೆ ಮಾಡಲ್ಲ, ಫಸ್ಟ್ ಸಪೋರ್ಟು ನಿಂತ್ಕೊಂತಾರೆ. ಆ ವಿಷಯ ಬಗ್ಗೆ ಯಾರೇ ರೈಸ್ ಆದ್ರೂ, ಯಾರೇ ಒಬ್ರು ಏನೇ ಒಂದು ಅದನ್ನ ರೈಸ್ ಮಾಡಿದ್ರು, ಆ ಇಶ್ಯೂ ರೈಸ್ ಮಾಡಿದ್ರು ಎಲ್ಲರೂ ಸಪೋರ್ಟಿಗೆ ನಿಂತ್ಕೊಂತಾರೆ. ಎಷ್ಟು ಸರಿ ನಾನು ನೋಡಿದ್ದೀನಿ ವಿಡಿಯೋಗಳಲ್ಲಿ, ತುಂಬ ಚೆನ್ನಾಗಿ ಕನ್ನಡಿಗರೆಲ್ಲ ಒಳ್ಳೆ ಸಪೋರ್ಟಿವ್ ಆಗಿ ಈ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ ಆಗೋಗ್ಬಿಡ್ತು. ನಾನು ವಿಡಿಯೋ ನೋಡಿದಾಗ ತುಂಬ ಬೇಜಾರಾಯಿತು. ನಾನೇ ಒಂದು ಸೆಟ್ ಆಫ್ ಥಾಟ್ಸಲ್ಲಿ ಬಂದ್ಬಿಟ್ಟೆ, ನಿಜಾನ ಗುರು ಇದು ಹಿಂಗೆ ಇದೆಯಾ, ಇಲ್ಲಿ ಈ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕದ ನಮ್ಮ ಏನಿದು ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟು ಬೇಜಾರಾಯ್ತು ನನಗೆ. ಯಾಕಂದರೆ ನಾನು ರೀಸೆಂಟಾಗೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರ್ಬೋದು, ಬಟ್ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿನೇ ಒಂದು 7 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಎಲ್ಲರ ವೀಡಿಯೋಸು ನಾನು ನೋಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ. ನಾನು ತುಂಬ ಮಾಡಬೇಕು ಅಂತ ಅವರಿಂದ ಎಲ್ಲ ಇನ್ಸ್ಪೈರ್ ಆಗಿರೋನು ನಾನು. ಬಟ್ ಏನಂದರೆ ಇರೋ ರಿಯಾಲಿಟಿನ ಮುಚ್ಚಿಟ್ಬಿಟ್ಟು ನೆಗೆಟಿವ್ನ ಜಾಸ್ತಿ ಪ್ರಮೋಟ್ ಮಾಡೋದು ಸರಿ ಇಲ್ಲ ಅಂತ ಅನ್ನಿಸ್ತು ಗೈಸ್ ನನಗೆ. ಇದನ್ನು ತುಂಬ ಜನ ಒಪ್ಕೊತಾರೆ, ತುಂಬ ಜನ ಅಗೇನೆಸ್ಟ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನಗೇನು, ನಾನು ನೋಡಿರೋದು ನಿಜನಾ, ಇದು ಹಂಗೆ ಇದೆಯಾ, ನಾನು ಅದನ್ನು ತಿಳ್ಕೊಳಕ್ಕಷ್ಟೇ ನಾನು ಬಂದಿದ್ದು. ಬಟ್ ಇಲ್ಲಿ ನನಗೆ ಅರ್ಥ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ನೋಡಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋದು ಅದರ ಎಲ್ಲ ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಾಯಿತು ನನಗೆ. ಯಾಕಂದರೆ ಲಕ್ಕೀಲಿ ನಾನು ಇದನ್ನು ರಿಯಾಲಿಟಿಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಈ ಮಾತು ಹೇಳೋಕ್ಕೆ ಸಾಧ್ಯ. ಎಲ್ಲೋ ಊರಲ್ಲಿ ಕೂತ್ಕೊಂಡಿರೋರು ನೋಡ್ತಾ ಇರ್ತಾರೆ, ಕರ್ನಾಟಕದ್ದು ಬೆಂಗಳೂರು ಅಂದ್ಬಿಟ್ಟು ತುಂಬ ಜನ, ತುಂಬ ಬೇರೆ ಕಡೆ ಮೈಸೂರು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಉತ್ತರ ಕರ್ನಾಟಕ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಏನು ಅನ್ಕೊಂತಾರೆ ಗೈಸ್, ಇಲ್ಲಿರೋದನ್ನೇ ನಿಜ ಅನ್ಕೊಂಡ್ಬಿಡ್ತಾರೆ. ಇವ್ರು ವಿಡಿಯೋ ಮಾಡಿರೋದು ತೋರಿಸಿರೋದನ್ನೇ ನಿಜ ಅನ್ಕೊಂಡ್ಬಿಡ್ತಾರೆ. ಅದು ಆ್ಯಕ್ಚುಲಿ ನೆಗೆಟಿವ್ ಆಗಿ ಪ್ರಮೋಟ್ ಆಗೋದು ನಿಜವಾಗ್ಲೂ ಒಳ್ಳೆ ಥಿಂಗ್ ಅಲ್ಲ. ಅದು ನನಗಂಗೆ ಅನ್ನಿಸ್ತು. ಇಲ್ಲಿ ಯಾರನ್ನೂ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರನ್ನೂ ನಾನು ಹೇಟ್ ಮಾಡ್ತಾ ಇಲ್ಲ, ಇಲ್ಲಿ ಯಾರನ್ನೂ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ. ಇರೋ ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಯಾವುದೇ ಥರ ಭಯ ಇಲ್ಲ. ಯಾರು ಏನಾದರೂ ನನಗೇನಾದ್ರು ಮಾಡಿಬಿಡ್ತಾರೇನೋ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಹೇಳ್ತಿದ್ದೀನಿ ಅನ್ನೋ ಥರ ಇಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಸರಿ, ಹೆಂಗಾದರೂ ಸರಿ, ಅದೇನೇ ಬಂದರೂ ನಾನು ಫೇಸ್ ಮಾಡ್ಕೊತೀನಿ. ಆ ಥರ ಧೈರ್ಯ ಇರೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಪರ್ಸನ್ನ ಡೈರೆಕ್ಟಾಗಿ ನೇಮ್ ತೊಗೊಂಡು ಅವ್ರ ವಿಡಿಯೋ ಕ್ಲಿಪ್ಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಯಾಕಂತಂದರೆ ಇರೋ ರಿಯಾಲಿಟಿನ ನಿಜ ಹೇಳೋಕ್ಕೆ ಯಾಕೆ ನಾವು ಹಿಂಜರಿಬೇಕು? ಯಾವುದೋ ಒಂದು ವಿಷಯ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿ ನಮ್ಮ ಬಗ್ಗೆ ಒಂಥರ ಡಿಫ್ರೆಂಟ್ ಆಗಿ ಒಪಿನಿಯನ್ ಬಿಲ್ಡ್ ಆಗಬಾರ್ದಲ್ವಾ? ಇದನ್ನ ನೋಡ್ತಾ ಇರೋ ಬೇರೆ ರಾಜ್ಯದಲ್ಲಿರೋ ಜನಗಳು ನಮ್ಮ ಕನ್ನಡಿಗರಿಗೂ ಅದೇ ಥರ ಮಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನೇ ಯಾವುದೋ ಜಾಗಕ್ಕೆ ಹೋಗಿರ್ತೀನಿ, ಯಾವುದೋ ಒಂದು ಕೆಲಸದ ಮೇಲೆ ಯಾವುದೋ ಬೇರೆ ದೇಶಕ್ಕೆ, ಯಾರೋ ಬೇರೆ ರಾಜ್ಯಕ್ಕೆ ಹೋಗಿರ್ತೀನಿ ಇಂಡಿಯಾದಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅವ್ರ ಭಾಷೆ ಮಾತಾಡು ಅಂದರೆ, ನಾನು ಪಂಜಾಬ್ಗೆ ಹೋಗಿರ್ತೀನಿ ಏನೋ ಕೆಲಸದ ಮೇಲೆ, ಇಲ್ಲ ಯಾವುದೋ ಟ್ರಿಪ್ ಮೇಲೆ ನಾನು ಹೋಗಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ರೇನೋ ಬಂದು ಕ್ವಶನ್ ಕೇಳಿದ್ರೆ ನಾನು ಏನು ಆನ್ಸರ್ ಮಾಡೋಕ್ಕಾಗುತ್ತೆ? ಅಲ್ಲಿ ನಾನೇನು ಆನ್ಸರ್ ಮಾಡೋಕ್ಕಾಗಲ್ಲ ಗೈಸ್. ಅವ್ರ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ನಾನು ಇಮಿಡಿಯೇಟಾಗಿ ಏನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಕೇಳಿದ್ರೆ ನಾನು ಏನಾರು ಹೇಳ್ಬೋದು, ಯಾಕಂದರೆ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ, ಆಲ್ಮೋಸ್ಟ್ ಯೂನಿವರ್ಸಲ್ ಲ್ಯಾಂಗ್ವೇಜು. ಎಲ್ಲೋ ಒಂದು ಕಡೆ ತುಂಬ ನಮ್ಮ ಕನ್ನಡ ಯೂಸ್ ಮಾಡಬೇಕಾದ್ರೇ, ನಮ್ಮ ಕನ್ನಡ ಭಾಷೆ ಮಾತಾಡಬೇಕಾದ್ರೇ ನಾವು ಇಂಗ್ಲೀಷ್ನ ಬಳಸ್ತಾ ಇರ್ತೀವಿ. ಆ ಥರ ನಮಗೆ ಒಂದು ಲಿಟಿಲ್ ಟಚ್ ಇರುತ್ತೆ, ಇಂಗ್ಲೀಷ್ ಬಗ್ಗೆ ಎಲ್ಲ ಟಚ್ ಇರುತ್ತೆ. ಸೊ ಎಲ್ಲ ಸುಮ್ಮನೆ ಹೇಳ್ತಾರೆ ಇಂಗ್ಲೀಷ್ ಅದು ಇದು ಹಂಗೆ ಹಿಂಗೆ ಅಂದ್ಕೊಂಡು. ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಚಿಕ್ಕ ಹುಡುಗರಿಗೂ ಒಂದು ಕೆಲವೊಂದು ಸೆಟ್ ಆಫ್ ವರ್ಡ್ಸ್ ಇಂಗ್ಲೀಷಲ್ಲಿ ಬರುತ್ತೆ, ಅವರೆಲ್ಲ ಮಾತಾಡ್ತಾರೆ. ಬಟ್ ಇಲ್ಲಿ ಏನಂತಂದರೆ ನಮ್ಗೆ ಆ ಥರ ಭಾಷೆ, ಆ ಥರ ಇಂಗ್ಲೀಷಲ್ಲಿ ಏನಾದ್ರು ಕೇಳಿದ್ರೆ ನಾವು ಏನಾದ್ರು ಹೇಳ್ಬೋದು. ಅವ್ರು ಬಂದು ಇವಾಗ ನಾನೆಲ್ಲೋ ಪಂಜಾಬ್, ನಾನು ಇವತ್ತವರೆಗೂ ಹೋಗಿಲ್ಲ, ಅಲ್ಲಿ ಯಾವುದೋ ಕೆಲಸದ ಮೇಲೆ ನಾನು ಹೋದೆ, ಇಲ್ಲ ಯಾವುದೋ ಟ್ರಿಪ್ಪಿಗೆ ನಾನು ಹೋದೆ, ಅಲ್ಲಿ ಬಂದ್ಬಿಟ್ಟು ಪಂಜಾಬಲ್ಲಿ ಏನೋ ಕ್ವಶನ್ ಕೇಳಿದ್ರೆ ನಾನೇನು ಹೇಳೋಕ್ಕಾಗುತ್ತೆ? ಏನು ಹೇಳೋಕ್ಕಾಗಲ್ಲ ಗೈಸ್. ಯಾಕಂದರೆ ಅವ್ರು ಹೇಳೋದೇ ನನಗೆ ಅರ್ಥ ಆಗಲ್ಲ. ಸೇಮ್ ಸಿಚುವೇಶನ್ ಇಲ್ಲೂ ಆಗಿದೆ. ಇಲ್ಲಿ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಸಡನ್ನಾಗಿ ನಾವು ಕನ್ನಡದಲ್ಲಿ ಏನೋ ಕ್ವಶನ್ ಕೇಳ್ತೀವಿ. ಸೊ ಅವ್ರು ಅದನ್ನು ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಇಗ್ನೋರ್ ಮಾಡೋಗ್ತಾರೆ. ಅದನ್ನು ನಾವು ಬೇರೆ ಥರ ಪೋರ್ಟ್ರೇ ಮಾಡೋದು ಎಷ್ಟು ಸರಿ? ಇವಾಗ ನೆಗೆಟಿವ್ ಆಗಿ ಬರುತ್ತೆ, ಒಳ್ಳೆ ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಬಂದು ಅದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕನ್ನಡ ಭಾಷೆಗೆ ನಾವೇನೇ ಒಂಥರ ಇನ್ಸಲ್ಟ್ ಮಾಡ್ದಂಗೆ ಆಗಲ್ವಾ? ಎಲ್ಲರ ಹತ್ರ ಹೋಗ್ಬಿಟ್ಟು ನಾವು ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ ಅಂತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ. ಅದು ಬಿಟ್ಟರೆ ನಾವು ಅದನ್ನು ನೋಡಿ ಇಲ್ಲಿ ಕನ್ನಡ ಬರ್ತಾ ಇಲ್ಲ ಇವ್ರಿಗೆ, ಕನ್ನಡ ಬಂದರು ಕನ್ನಡ ಮಾತಾಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು ಎಷ್ಟು ಅವ್ರಿಗೆಲ್ಲ ಬೈಯೋದು ನಿಜವಾಗ್ಲೂ ತಪ್ಪು. ಓಪನ್ ಆಗಿ ಹೇಳ್ತಾ ಇದ್ದೀನಿ ಬ್ರೋಸ್, ಯಾರು ವಿಡಿಯೋ ಮಾಡಿದ್ದೀರಾ, ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾರು ವಿಡಿಯೋ ಮಾಡಿದ್ದೀರಾ, ನಿಜವಾಗ್ಲೂ ಅದು ನೀವೇ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಆ ಥರ ಬೈದಿರೋದು ರೈಟಾ ರಾಂಗಾ ಅಂತ. ನಾನು ನಿಮ್ಮನ್ನ ತಪ್ಪಿಕೊಂಡಿಡಿಬೇಕು ಅನ್ನೋದೇನು ನನ್ನ ಪಾಯಿಂಟ್ ಅಲ್ಲ, ನನ್ನ ಉದ್ದೇಶ ಅಲ್ಲ. ಇನ್ನು ಮುಂದೆ ಆ ಥರ ರಿಪೀಟ್ ಮಾಡಬೇಡಿ. ನೀವು ಒಂದು ಸ್ವಲ್ಪ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಬಂದು ಥಿಂಕ್ ಮಾಡಿ ನೋಡಿ. ಇನ್ನೂ ಬೇರೆ ಬೇರೆ ಜನಗಳನ್ನೆಲ್ಲ ನೀವು ಮಾತಾಡ್ಸಿದ್ರೆ ನಿಮಗೂ ಗೊತ್ತಾಗುತ್ತೆ. ಒಳ್ಳೆ ಕಂಟೆಂಟ್ ಕೊಡಿ. ಒಳ್ಳೆ ಕಂಟೆಂಟ್ ಮಾಡಿದವ್ರಿಗೆ ನಮ್ಮ ಕನ್ನಡದವರು ಯಾವತ್ತೂ ಕೈ ಬಿಡಲ್ಲ. ನಿಜವಾಗ್ಲೂ ಇವಾಗ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ ಬೂಮ್ ಆಗ್ತಾ ಇದೆ. ತುಂಬ ಜನ ಕ್ರಿಯೇಟರ್ಸು ಆಲ್ರೆಡಿ ಸ್ಟಾರ್ಟ್ ಮಾಡಿ ಬಿಟ್ಟಿರೋರು ಇದ್ದಾರೆ, ಅವರೆಲ್ಲ ಮತ್ತೆ ಬಂದಿದ್ದಾರೆ. ನಾನು ತುಂಬ ಜನ ನೋಟಿಸ್ ಮಾಡಿದ್ದೀನಿ, ಬಿಟ್ಟಿರೋರೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಆಮೇಲೆ ಇವಾಗೆಲ್ಲ ಯೂಟ್ಯೂಬ್ ಗೈಡ್ಲೈನ್ಸು ಅದು ಇದು ಎಲ್ಲ ಅಪ್ಡೇಟ್ ಆಗಿ ತುಂಬ ಕ್ವಾಲಿಟಿ ಕಂಟೆಂಟಿಗೆ ಮಾತ್ರನೇ ವ್ಯಾಲ್ಯೂ ಇದೆ. ಹೊಸಬ್ರೆಲ್ಲ ಬರ್ತಾರೆ, ಹೊಸಬ್ರೆಲ್ಲ ಬರಬೇಕು, ಹೊಸಬ್ರು ಎಲ್ಲ ಸ್ಟಾರ್ಟ್ ಮಾಡಬೇಕು. ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ, ಕಾಂಟೆಂಟ್ ಕ್ರಿಯೇಷನ್ ಕಮ್ಯುನಿಟಿ ತುಂಬ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಗೈಸ್. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ನಾನು ಹೇಳಿದ್ರಲ್ಲಿ ಏನಾದರೂ ಸರಿ ಇದ್ದರೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬ್ರದರ್. Hello bro. ಕನ್ನಡ ಬರುತ್ತಾ ನಿಮಗೆ? No, I am from Uttar Pradesh. ಓಕೆ, ಆರ್ ಯು ಇಂಟ್ರೆಸ್ಟೆಡ್ ಟು ಸ್ಪೀಕ್ ಇನ್ ಕನ್ನಡ ಒನ್ ಲೈನ್? Yes. ಓಕೆ, ಸೇ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಓಕೆ, ಇಟ್ಸ್ ಲೈಕ್ ಹೆಲೋ ಎವ್ರಿ ಒನ್. Hello everyone. Hello. This nice guy. ಥ್ಯಾಂಕ್ ಯು. ನೋಡಿ ಗಾಯ್ಸ್, ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ, ರ್ಯಾಂಡಮ್ ಪರ್ಸನ್ನು ಬಂದರು, ಅವ್ರಾಗ ಅವರೇ ಅಪ್ರೋಚ್ ಮಾಡಿದ್ರು, ಮಾತಾಡ್ಸಿದ್ರು, ಕನ್ನಡ ಹೇಳ್ಕೊಟ್ಟೆ, ಕನ್ನಡದಲ್ಲಿ ಮಾತಾಡಿ ಅಂದೆ, ಮಾತಾಡ್ಬಿಟ್ರು. ಇಷ್ಟೇ ಸಿಂಪಲ್ ಇರೋದು. ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ಇನ್ನೇನು ಕೊಡೋಕ್ಕಾಗಲ್ಲ ಗೈಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ CEO Sagar signing off. My name is CEO Sagar. I'm a first time traveler. Ticket you book to back